ಚಿನ್ನಯ್ಯ ಅಂತ ಹೇಳೋ ವ್ಯಕ್ತಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ. ಇದು ನಿಮಗೆ ಮುಂಚೆನೇ ಗೊತ್ತಿತ್ತ? ನನಗೆ ಗೊತ್ತಿಲ್ಲ. ಅಲ್ಲ, ಅದು ಇರ್ಬೋದು, ಇಲ್ದೇನೂ ಇರ್ಬೋದು. ಅವನ ಜಾತಿ ಧರ್ಮ ನಮಗೆ ಮುಖ್ಯವೇ ಆಗೋದಿಲ್ಲ. ಸುಜಾತ ಭಟ್ ಅಲ್ಲ ಆಕೆ. ಇವತ್ತು ಸತ್ಯ ಅಂತೇಳಿ ಸಾರ್ವಜನಿಕವಾಗಿಯೂ ಕೂಡ ಜಾಹೀರಾಗಿದೆ. ಹಾಗಾಗಿ ಆ ನಿಂದನೆಗಳನ್ನು, ಆ ಅಪಮಾನಗಳನ್ನು ಯಾರಾದರೂ ಅನುಭವಿಸಲೇಬೇಕಲ್ಲ. ಆ ಕಲ್ಲೇಟಿಗೆ ನಾವು ಎದೆ ಕೊಡ್ತೀವಿ. ವೀಕ್ಷಕರೇ ನಮಸ್ಕಾರ. ಒಂದು 12 ವರ್ಷಗಳಿಂದ ಸೌಜನ್ಯ ಪರ ಅಥವಾ ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ವಸಂತ್ ಗಿಳಿಯಾರವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ದೊಡ್ಡ ಷಡ್ಯಂತರ ಇರ್ಬೋದು ಅಥವಾ ಈ ಹೋರಾಟ ಇರ್ಬೋದು, ಇದರ ಬಗ್ಗೆ ಅವರ ಹತ್ರ ಕೇಳೋಣ. ವಸಂತ್ ಗಿಳಿಯಾರವರೇ ನಮಸ್ಕಾರ. ನಮಸ್ತೆ. ಒಂದು ಹಲವು ವರ್ಷಗಳ ನಿಮ್ಮ ಪರಿಶ್ರಮ ಫಲ ಕೊಟ್ಟಿದೆ ಅನಿಸ್ತಾ ಇದೆಯಾ? ಇಲ್ಲ, ನಾನು ಹೇಳಿದ್ನಲ್ಲ, ಈಗ ಕಾಣುವ ಮುಖಗಳು ಕೆಲವು ಮಾತ್ರ, ಕಾಣಿಸದ ಮುಖಗಳು ಹಲವು ಅಂತೇಳಿ ಲಕ್ಷಾಂತರ ಜನ ಸಜ್ಜನರು ಇದ್ರ ಜೊತೆಗಿದ್ದಾರೆ. ನಮ್ಮ ಹೋರಾಟ ಈಗ ಶುರುವಾಗಿದೆ. ನಾವೀಗ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಇವತ್ತು ನಿಲುವಳಿಗಳನ್ನು ನಾವು ಇವತ್ತು ಹಕ್ಕೊತ್ತಾಯವನ್ನು ಘೋಷಣೆ ಮಾಡಿದ್ವಿ. ನಮ್ಮ ಸಂಘದ ಹಿರಿಯರಾದಂಥ ಕೇಶವಮೂರ್ತಿಯವರು ಹೇಳಿದ್ದಾರೆ. ಹಾಗಾಗಿ ನಮ್ಮ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಗೆ ಅರುಣ್ ಚಾಮ್ರಂತಹ ಒಬ್ಬ ಹಿರಿಯ ವಕೀಲರು ಜೊತೆಗೆ 20 ಜನ ಪರಿಣಿತ ವಕೀಲರ ನೇಮಕ ಮಾಡಿದ್ದೀವಿ. ಅವರು ಯಾವುದೇ ಒಂದು ಇದನ್ನು ಬೆಲೆಯನ್ನು ಪಡೆಯದೆ, ವೆಚ್ಚವನ್ನು ಪಡೆಯದೆ ಫ್ರೀಯಾಗಿ ಅವರು ವಕಾಲತ್ ಮಾಡ್ತಾ ಇದ್ದಾರೆ. ಸೊ ನಾವು ಇದು NIAಗೆ ತನಿಖೆಗೆ ಸಲ್ಲಿಸುವ ತನಕವೂ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ವಸಂತ್ ಗಿಳಿಯವರು, ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ ಗೊತ್ತಿಲ್ಲ, ನಾವು ಇದನ್ನೊಂದು 10-12 ದಿನಗಳ ಹಿಂದೆ ಒಂದು ನಮ್ಮ ಪಾಡ್ಕಾಸ್ಟಲ್ಲಿ ನಾವು ಇದನ್ನು ರಿವೀಲ್ ಮಾಡಿದ್ವಿ. MLC ಅರುಣ್ ಅವರು ಹೇಳಿದರು, ಚಿನ್ನಯ್ಯ ಅಂತ ಹೇಳೋ ವ್ಯಕ್ತಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ. ಇದು ನಿಮಗೆ ಮುಂಚೆನೇ ಗೊತ್ತಿತ್ತ? ನನಗೆ ಗೊತ್ತಿಲ್ಲ. ಅಲ್ಲ, ಅದು ಇರ್ಬೋದು, ಇಲ್ದೇನೂ ಇರ್ಬೋದು. ಇವತ್ತು ಎಲ್ಲ ನ್ಯಾಷನಲ್ ಮೀಡಿಯಾಗಳಲ್ಲೂ ಅದೇ ಸುದ್ದಿ ಇದೆ. ಅಲ್ಲ, ನನಗೆ ಅದರ ನಿಖರತೆ, ಸ್ಪಷ್ಟತೆ ಇಲ್ದಿರೋ ಕಾರಣಕ್ಕೆ ಮತ್ತು ನಾನು ಮಾತಾಡೋ ವಿಷಯ ಭಾಳ ಗಂಭೀರವಾಗಿರ್ತದೆ. ನಾನು ಹೇಳಿದರೆ ಅದು ಸುಳ್ಳಾದರೆ ನಾಳೆ ಅದೇ ವಿಷಯದಲ್ಲಿ ಆರೋಪ ಮಾಡ್ತಾರೆ. ನಾವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತರಾದವರು ಯಾವ ಕಾರಣಕ್ಕೂ ಸುಳ್ಳನ್ನು ಹೇಳಬಾರ್ದು. ಇವತ್ತು ಒಬ್ಬರು ಸ್ನೇಹಿತರು ಬೆಳಿಗ್ಗೆ ಫೋನ್ ಮಾಡಿದರು, ಸೌಜನ್ಯ ಅತ್ಯಾಚಾರದಲ್ಲಿ ಕೂಡ ಚೆನ್ನೈನ ಪಾತ್ರ ಇದೆ ಅಂತೇಳಿ ಹೇಳಬೇಕು, ಆ ರೀತಿ ಹೋರಾಟ. ನಾನು ಹೇಳಿದೆ, ನಾನು ಅದನ್ನು ಹೇಳಲ್ಲ. ನಮ್ಗೆ ಸ್ಪಷ್ಟತೆ ಇದೆ. ನಾವು ಮೆಡಿಕಲ್ ಎವಿಡೆನ್ಸನ್ನು ನೋಡಿದ್ದೀವಿ. ಯಾರು ಅತ್ಯಾಚಾರಿ ಅನ್ನೋದನ್ನು ಇಡೀ 2 ತನಿಖಾ ವ್ಯವಸ್ಥೆಗಳು ಸಾಬೀತು ಮಾಡಿವೆ. ಅದನ್ನು ಜಡ್ಜಸ್ ಟೇಬಲಿಗೆ ಕನ್ವಿನ್ಸ್ ಮಾಡಿದಿರೋ ಕಾರಣಕ್ಕೆ ಆತ ನಿರಪರಾಧಿ ಅಥವಾ ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಬಿಡುಗಡೆ ಆಗಿರೋದು ಅಂತೇಳಿ ನಮ್ಗೆ ನಿಖರತೆ ಇದೆ. ಇನ್ನು ಅವ್ರು ಮಾಡ್ತಾರೆ ಅಂತೇಳಿ ಸುಳ್ಳು ಹೆಸರುಗಳನ್ನ ನಾವು ಹೇಳೋದು ಸರಿಯಾಗೋದಿಲ್ಲ. ಅವನ ಜಾತಿ ಧರ್ಮ ನಮಗೆ ಮುಖ್ಯವೇ ಆಗೋದಿಲ್ಲ. ಅವನನ್ನು ಬಳಸ್ಕೊಂಡಿದ್ದಾರೆ. ಅವನು ಬರೀ ಒಂದು ಪಾನ್ ಅಷ್ಟೇ ಇದರಲ್ಲಿ. ಅವನೊಂದು ದಾಳ. ಅವನನ್ನು ಬಳಸ್ಕೊಂಡಿದ್ರಿಂದ ಹಲವಾರು ಮುಖಗಳಿವೆ ಹಿಂದೆ. ಅವರ ಮುಖವಾಡಗಳು ಕಳಿಸಬೇಕು. ಅವನ ಮಾಸ್ಕ್ ನಿನ್ನೆ ಕಳಿಸಿದ್ದೇವೆ, ಇನ್ನು SIT ಕಳಿಸಿದೆ. ಆದರೆ ಇದ್ರ ಹಿಂದೆ ಕೆಲವರು ಇದ್ದಾರೆ, ಸಜ್ಜನರ ಸೋಗಿನಲ್ಲಿರುವವರು, ಸಂಘಟನೆ ಪ್ರಮುಖರಾಗಿರುವವರು, ಪತ್ರಕರ್ತರು ಅಂತೇಳಿ ಪೋಷಾಕನ ಧರಿಸ್ಕೊಂಡವರು, ಅವರೆಲ್ಲರೂ ಕೂಡ ಬಯಲಾಗಬೇಕು. ಈ ಹಿಂದೆ ಸೌಜನ್ಯ ಹೋರಾಟವನ್ನು ಹಳಿತಪ್ಪಿಸಿದಂಥ ಪತ್ರಕರ್ತ ನಿನ್ನೆ ಸೌಜನ್ಯ ಹೋರಾಟದ ಹೆಸರಲ್ಲಿ ದಂಧೆ ಮಾಡಿಕೊಂಡವನ ಏನು ಪೋಸ್ಟರ್ನ ಇವನಿಗೆ ಬೆಂಬಲ ಕೊಡಬೇಕು ಅಂತೇಳಿ ಘೋಷಣೆ ಮಾಡ್ತಾನೆ. ರಾಜೇಶ್ ರಾವ್ ಅನ್ನುವಂಥ TV9 ಆ ಕಾಲದ ಪತ್ರಕರ್ತ. ಆ ಪತ್ರಕರ್ತನ ಇದರ ಹಳಿಯನ್ನು ತಪ್ಪಿಸಿರುವಂಥದ್ದು. TV9 ಕರ್ಕೊಂಡು ಹೋಗಿ 2013ರಲ್ಲಿ ಸುಳ್ಳು ಹೇಳಿಕೆಗಳನ್ನು ಕೊಡಿಸಿರುವಂಥದ್ದು. ನನಗೆ ಯಾವ ಅಂಜಿಕೆ ಇಲ್ಲ. ಇದೆಲ್ಲರೂ ಕೂಡ ಪಾಲುದಾರರು, ಪಾತ್ರಧಾರಿಗಳು, ಸೂತ್ರಧಾರಿಗಳು ಎಲ್ಲರೂ ಕೂಡ NIA ತನಿಖೆಯಲ್ಲಿ ಬಯಲಾಗ್ತಾರೆ ಅನ್ನೋ ವಿಶ್ವಾಸ ಇದೆ. ನಮ್ಮ ಆಗ್ರಹ ಒಂದೇ, ರಾಷ್ಟ್ರೀಯ ತನಿಖೆ ಸಂಸ್ಥೆಯನ್ನು ತನಿಖೆ ಕೈಗೆತ್ತಿಕೊಳ್ಬೇಕು. ಆ ಮೂಲಕ ಸೌಜನ್ಯ ಪರವಾದ ಹೋರಾಟಗಾರ ನಾನು ಕೂಡ ಹೌದು. ನಾವು ಕೂಡ ಕೇಮಾರು ಶ್ರೀಗಳ ನೇತೃತ್ವದಲ್ಲಿ ನಡೆದ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ. ಇವತ್ತಿಗೂ ಕೂಡ ಆ ಹೆಣ್ಣು ಮಗುವಿನ ಬಗ್ಗೆ ನನಗೆ ಬಹಳ ಒಂದು ಪಶ್ಚಾತ್ತಾಪ ಇದೆ. ಆ ದೌರ್ಭಾಗ್ಯಕ್ಕೆ ನನಗೆ ನೋವು ಸಹ ಇದೆ. ಸುಜಾತ ಭಟ್ ಅಂತ ಹೇಳೋ ಒಬ್ಬರು ಮಹಿಳೆ ಬಂದು ಅನನ್ಯ ಭಟ್ ಅಂತ ನನ್ನ ಮಗಳನ್ನು ಇದು ಮಾಡಿದ್ರು ಅಂತ ಒಂದು ಕರ್ನಾಟಕದಾದ್ಯಂತ ಸಂಚಲನ ಆಯಿತು, ದೇಶದಾದ್ಯಂತ ಸಂಚಲನ ಆಯಿತು. ಅದರ ಬಗ್ಗೆ ಹೇಳೋದಾದರೆ ನೋಡಿ, ಯೂಟ್ಯೂಬರಿಗೆ ಒಂದು ಕಡೆ ನಾವು ಬೈತಾ ಇದ್ವಿ, ಬಟ್ ನಿಮ್ಮದು ಒಂದು ಯೂಟ್ಯೂಬ್ ಇನ್ಸೈಡ್ ರಶ್ ಅಲ್ವಾ? ನೀವು ಸತ್ಯದ ದಾರಿಯಲ್ಲಿ ಹೋದ್ರಿ. ನಾನು ಕೂಡ ಯೂಟ್ಯೂಬ್ ಮಾಡಿದ್ದೀನಿ. ನೀವು ಆ ಸುಜಾತ ಭಟ್ರ ಎಲ್ಲ ಸತ್ಯವನ್ನು ಅನಾವರಣ ಮಾಡಿದ್ರಿ. ಸುಜಾತ ಭಟ್ ಅಲ್ಲ ಆಕೆ. ನಮ್ಮ ಭಾಗದಲ್ಲಿ ಉಪಾಧ್ಯಾಯ ಅನ್ನುವಂಥ ಒಂದು ಸರ್ನೇಮ್ ಇದೆ ಅವ್ರದ್ದು. ಭಟ್ ಅಂತ ಯಾಕೆ ಮಾಡಿದರು ಅಂತ ಹೇಳಿದರೆ, ಬೆಂಗಳೂರಿನಲ್ಲಿ ಉಪಾಧ್ಯಾಯ ಅಂತ ಹೇಳಿದರೆ ಅದು ಬ್ರಾಹ್ಮಣರು ಅಂತ ಅನ್ಕೊಳ್ಳಲ್ಲ. ಹಾಗಾಗಿ ಆಕೆಯನ್ನು ಉಪಾಧ್ಯಾಯ ಆರ್ ಬಾಳಿಗೆ ಆಗಬೇಕಾಗಿದ್ದ ಆ ಹೆಂಗಸನ್ನು ಭಟ್ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದರು. ಅವರು ಭಟ್ ಅಲ್ಲ. ಇದು ಎಲ್ಲದರ ಹಿಂದೆ ಭೀಮಾ ಅಂತೇಳಿದರೆ ನಮ್ಮ ಬಾಬಾ ಸಾಹೇಬರ ಹೆಸರಿನಲ್ಲಿಗೆ ಕನೆಕ್ಟ್ ಮಾಡುವ ಪ್ರಯತ್ನ ಮಾಡಿದರು. ಅವನು ಬೇರೆ ಬೇರೆ ರೀತಿಯಲ್ಲಿ ಸಂತೋಷ್ ರಾವ್ ಒಬ್ಬ ಬಡಪಾಯಿ ಬ್ರಾಹ್ಮಣನಿಗೆ ಅನ್ಯಾಯ ಆಗಿದೆ ಅಂತೇಳಿ ಮೊದಲು ಹೇಳಿದರು. ನನ್ನ ಹತ್ರ ಇದೆ. ಆತ ಜಾತಿಯಲ್ಲಿ, ನನಗೆ ಜಾತಿ ಮುಖ್ಯ ಆಗೋದಿಲ್ಲ, ಆದರೆ ಇವರು ಜಾತಿಯನ್ನು ಮುಂದೆ ತಂದು ಬಹುಸಂಖ್ಯಾತ ಜಾತಿ ಇದ್ರ ವಿರುದ್ಧ ತಿರುಗಿ ಬೀಳಬೇಕು ಅನ್ನೋ ಸಂಚಲನ ಮಾಡಿರುವಂಥದ್ದು. ವಾರಿಜಾ ಆಚಾರ್ತಿ ಎನ್ನುವಂಥ ಒಂದು ಮಹಿಳೆಯನ್ನು ವಾರಿಜಾ ಪೂಜಾರ್ತಿ ಅಂತ ಮಾಡಿದರು. ಇದೆಲ್ಲವೂ ಕೂಡ ಷಡ್ಯಂತ್ರ. ಸುಜಾತ ಎನ್ನುವಂಥ ಮಹಿಳೆ ಅಸಹಾಯಕತೆಯಲ್ಲಿ ಅವರಲ್ಲಿ ನ್ಯಾಯ ಕೇಳ್ಕೊಂಡು ಹೋದದ್ದು.
ಅವ್ರದ್ದು ವೈಯಕ್ತಿಕವಾದ ವಿಷಯ. ಅವರನ್ನು ಇದರ ವಿರುದ್ಧ ಎತ್ತಿ ಕಟ್ಟಿ ಒಂದು ದೌರ್ಜನ್ಯವನ್ನು ಮಾಡಿದವರು ಈ ಷಡ್ಯಂತ್ರವನ್ನು ರೂಪಿಸಿದವರು. ಗಿಳಿಯಾರವರೇ, ನಿಮ್ಮ ವೈಯಕ್ತಿಕವಾದಂತಹ ನಿಂದನೆಗಳು ಹಲವಾರು ಆಯಿತು ನಿಮ್ಮ ಬಗ್ಗೆ, ಇದರ ಬಗ್ಗೆ ಹೇಳೋದಾದರೆ? ಸರ್, ಈಗ ಸಾರ್ವಜನಿಕವಾದ ಹೋರಾಟವನ್ನು ಮಾಡ್ತೀನಿ ಅಂತ ಹೊರಟಾಗ ನಾವು ವೈಯಕ್ತಿಕವಾದ ನಿಂದನೆಗೆ ತಯಾರಾಗಿನೇ ಹೋಗಬೇಕು. ನೀರಿಗೆ ಇಳಿಯುವಾಗ ಅಲ್ಲಿ ಎಲ್ಲವೂ ಚಳಿಗೆ ಅಂತ ಹೆದರೋಕ್ಕಾಗಲ್ಲ, ಅಥವಾ ಯಾವುದೋ ಒಂದು ಜಲಚರ ಬಂದು ಕಚ್ಚುತ್ತದೆ ಅಂತೇಳಿ ಹೆದರ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಆರೋಪಗಳನ್ನು ನಾವು ಕೇಳಿಸ್ಕೋತೀವಿ, ಇನ್ನೂ ಕೇಳಿಸ್ಕೊಳ್ಳೋಕೆ ತಯಾರಿದ್ದೀವಿ. ಯಾವುದಕ್ಕೋಸ್ಕರ? ಸತ್ಯಕ್ಕೋಸ್ಕರ. ನಾನೇನೋ ತಪ್ಪು ಮಾಡಿದಾಗ ನನ್ನ ಮೇಲೆ ಹೇಳುವಾಗ ನನ್ನ ನೋವಾಗುತ್ತೆ. ನಾನು ಸರಿಯಲ್ಲಿದ್ದೇನೆ, ನನ್ನ ಜೊತೆಗೆ ನನ್ನಿರುವ ಇವರೆಲ್ಲ ಗೆಳೆಯರು ಸರಿದಾರಿಯಲ್ಲಿದ್ದಾರೆ. ಹಾಗಾಗಿ ಅವರಿಗೆಲ್ಲ ಆತ್ಮಾಭಿಮಾನ ತುಂಬಿ ಉಕ್ಕುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಯಾಕಂದರೆ ನಾವು ಪ್ರತಿಪಾದಿಸಿದಂಥ ಸತ್ಯ ಇವತ್ತು ಸತ್ಯ ಅಂತೇಳಿ ಸಾರ್ವಜನಿಕವಾಗಿಯೂ ಕೂಡ ಜಾಹೀರಾಗಿದೆ. ಹಾಗಾಗಿ ಆ ನಿಂದನೆಗಳನ್ನು, ಆ ಅಪಮಾನಗಳನ್ನು ಯಾರಾದರೂ ಅನುಭವಿಸಲೇಬೇಕಲ್ಲ, ಆ ಕಲ್ಲೇಟಿಗೆ ನಾವು ಎದೆ ಕೊಡ್ತೀವಿ, ತೊಂದರೆ ಇಲ್ಲ. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ಒಂದು 10-12 ವರ್ಷಗಳ ಕಾಲ ಧರ್ಮಸ್ಥಳದ ಪರವಾಗಿ ಅಥವಾ ಸೌಜನ್ಯ ಒಂದು ಕೇಸ್ನಲ್ಲಿ ಹೋರಾಡಿದಂತಹ ವಸಂತ್ ಗಿಳಿಯಾರವರು ನಮ್ಮ ಜೊತೆ ಮಾತಾಡಿದರು. ನೋಡ್ತಾ ಇರಿ ಇನ್ಸೈಟ್ ರಶ್ ಮೀಡಿಯಾ. ಧನ್ಯವಾದಗಳು.